ಅಮ್ಮ ಈಗ ಶ್ರೀವಿದ್ಯಾ ತಂತ್ರ ಅಂದ್ರೆ ಏನು? ನಾವೆಲ್ಲರೂ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಜೀವನ ಶೈಲಿನಲ್ಲಿ ಸ್ವಲ್ಪ ಏನು ಸಾಂಪ್ರದಾಯಿಕವಾದಂತಹ ಆ ವ್ಯವಸ್ಥೆಯನ್ನ ಹೊಂದಿರುವಂತಹ ಕುಟುಂಬಗಳಲ್ಲಿ ನಾವು ಏನೇನೆಲ್ಲ ಮಾಡ್ತೀವಿ. ಉದಾಹರಣೆಗೆ ಹಬ್ಬ ಹರಿದಿನಗಳು, ಒಂದು ಗೌರಿ ಗಣೇಶನ ಹಬ್ಬ ಇರ್ಬೋದು, ನವರಾತ್ರಿ, ಇವೆಲ್ಲವೂ ಶಕ್ತಿಯ ಉಪಾಸನೆಯೇ. ಇದೇ ಶ್ರೀವಿದ್ಯೆ. ಆದರೆ ಅದನ್ನ ಶ್ರೀವಿದ್ಯೆ ಅಂತ ಜೋಡಿಸಿಕೊಂಡು ಮಾಡೋದನ್ನ ಯಾವುದೋ ಒಂದು ಕಾಲದಲ್ಲಿ ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ವಿ ನಾವು. ಹಾಗಾಗಿ ಶ್ರೀವಿದ್ಯೆ ಸದಾ ಕಾಲದಲ್ಲೂ ಇತ್ತು. ಲಲಿತಾ ಸಹಸ್ರನಾಮದ ಏನು ಚಾಂಟಿಂಗನ್ ಇರಬಹುದು, ಅಥವಾ ದುರ್ಗಾ ಸಪ್ತಶತಿಯ ಪಾರಾಯಣವನ್ನ ಮಾಡೋ ಕುಟುಂಬಗಳು ಎಷ್ಟು ಸಾವಿರ ಸಾವಿರ ಮಂದಿ ಇದ್ದಾರೆ ಅಲ್ವೇ. ಕರ್ನಾಟಕ ಮತ್ತು ತಮಿಳುನಾಡು, ದಕ್ಷಿಣದಲ್ಲಿ ವಿಶೇಷವಾಗಿ ಇದರ ಸಾಧನೆ ತುಂಬ ಚೆನ್ನಾಗಿ ನಡೀತಾನೆ ಇದೆ.